ಕೋಟಿಯ ರತ್ನ ಸಿಂಹಾಸನಾಧೀಶ್ವರ ಫಣಿರಾಜಕೇತನ ದುರ್ಯೋಧನ ಸಾರ್ವಭೌಮನಿಗೆ ದುರ್ಯೋಧನ ಸಾರ್ವಭೌಮನಿಗೆ ದುರ್ಯೋಧನ ಸಾರ್ವಭೌಮನಿಗೆ ನಮೋ ನಮೋ ಗುರುದೇವ, ಚಿಕ್ಕಪ್ಪ, ಮಾವ, ಕರ್ಣ, ಸಹೋದರ, ಮಾವ. ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ. ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಕ್ಕೆ ಗುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎನೈಹರ ಎನಗೆ ಸಿಂಧೂತನಯ ಗುರುವಂದ್ಯ ವಿನಯ. ಮಾವ, ಸುಯೋಧನ, ಸಹೋದರ, ಅಗ್ರಜ, ಪಿತಾಮಹ, ಗುರುದೇವ, ಚಿಕ್ಕಪ್ಪ, ಸಾಟಿಗಿರುವರೆಗೆ ಎನಗೆ ಸರಿ ಸಾಟಿಗಿರುವರೆ ಪೇಳ್ ಸಾಟಿಗಿರುವರೆಗೆ ಎನಗೆ ಸರಿ ಸಾಟಿಗಿರುವರೆ ಪೇಳ್ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯಲಿಸಿ ಮಾಡುತ್ತಿರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯಲಿಸಿ ಬಾಳುತ್ತೆ ಸಾಟಿ ಇರುವರೆಗೆ ಎನಗೆ ಸರಿ ಸಾಟಿ ಇರುವರೆ ಬೇಡ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳಗಳ ಒದಿಸದೆ ಬಿಡುವರೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳಗಳ ಒದಿಸದೆ ಬಿಡುವನೆಗೆ ಮಾವ ಶಕುನಿ ಸಲಹೆ ನೀಡದಿರುವನೇ. ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ. ಈ ಮಾವ ಶಕುನಿ ಸಲಹೆ ನೀಡದಿರುವನೇ. ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ. ಹೀಗಿರುವಲ್ಲಿ ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರೆ ಬೇಳ್ ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರೆ ಬೇಳ್ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯನಿಸಿ ಬಾಳುತ್ತಿರೆ. ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರೆ ಬೇಳ್. ಪಿತಾಮಹ, ಗುರುದೇವ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನು ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿರುವರಂತೆ. ಅನಾಗರಿಕರಂತೆ
ಕಾಡಿನಲ್ಲಿ ವನವಾಸ ಮಾಡಿಕೊಂಡಿದ್ದ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದಿರಾ? ದುರ್ಯೋಧನ, ಪಿತಾಮಹ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದ್ರಿ? ಯುದ್ಧವೇ? ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಹಾನಿಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಕರ್ಣ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇತ್ಯ ಆ ವಿಚಾರ. ಮಹಾರಾಜರಿಗೆ ಜಯವಾಗಲಿ. ವರ್ತಮಾನವೇನು? ಪುರುಷೋತ್ತಮನು ಬರುತ್ತಿರುವನು. ಏನು? ಪುರುಷೋತ್ತಮನು ಬರುತ್ತಿರುವನೇ? ರಾಜಾದಿರಾಜನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು. ಅವನು ನೇರವಾಗಿ ನನ್ನ ಮನೆಗೆ ಬಾರದೆ ದಾಸಿ ಪುತ್ರನ ಮನೆಗೆ ಹೋದನಂತೆ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನ ಕೇಳುವುದಕ್ಕೋಸ್ಕರವಾಗಿ ಬಿಡುತ್ತಿರುವನಲ್ಲದೆ ನಿನ್ನನ್ನು ಯಾಚಿಸಲೂ ಬರುತ್ತಲ್ಲ ಸುಯೋಧನ. ಓ ಚಿಕ್ಕಪ್ಪ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳು ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಹದಿನವೋ, ನ್ಯಾಯಕ್ಕೆ ಸರ್ವರೂ ಹದಿನವೋ ಹೇಳು. ರೋಗಿಗೆ ಪಥ್ಯವು ಸೂಚಿಸುವಂತೆ ಅಪತ್ಯವೋ ಎಂದಿಗೂ ಸೂಚಿಸುವಂತಿಲ್ಲ. ಈ ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಗೊಡ್ಡು ಬಿದ್ದಿದ್ದಾವೆ ಸುಯೋಧನ, ಗೊಡ್ಡು ಬಿದ್ದಿದ್ದಾವೆ. ಹೇಳುವೆನು ಕೇಳು. ಎಣ್ಣೆ ಇರುವ ತನಕ ದೇವಿಗೆಯು ಬಂದರೆ ಪುಣ್ಯವಿರುವ ತನಕ ನಿನ್ನೆಲ್ಲ ಕೈ ಸಿರಿಯು ಇರ್ಪುದೋ. ಪುಣ್ಯ ತೀರಿದ ಮರುಕ್ಷಣವೇ ಎಣ್ಣೆ ತೀರಿದ ದೀವಿಗೆ ಎಂದಲಿ ನೀನಿನ್ನೆಲ್ಲ ಕೈ ಸಿರಿಯು ತಣ್ಣಗಾಗುವುದೋ. ಬೇಡವ ನಿನಗೆ ಅನುಜರಳ ಪಂತ, ಬೇಡವ ನಿನಗೆ ಅನುಜರಳ ಪಂತ, ಬೆದತು ಶೂರ ನಿಧೀರ ಏನು ಬೇಡವ ಅನುಜರಳ ಪಂತ, ಬೆದತು ಕೊಡದಿ
ಸುಯೋಧನ ಶೂರ ನಿಧೀರ ಮನೋಜರ ಸಂತ ಬೇಡ ಸುಯೋಧನ ಸುಯೋಧನ ಶಾಂತಿಯ ಮನಸ್ಸಿನ ಸಂದೇಶಗಳ ಶಕ್ತಿಗಳಲ್ಲಿ ನೀರು ಸುಯೋಧನ. ಇಷ್ಟೇ ನನ್ನ ನುಡಿಗಳು. ವಿದುರ, ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನು ಎಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವನು. ಈತನನ್ನು ಕೂಡಲೇ ಸಭೆಯಿಂದ ಹೊರಗೆ ದೂಡು ಬಿಡು. ಓ ವಿದುರ, ಖಡ್ಗುರುಳ್ಳ ಸಾರಲು ಖಡ್ಗುರುಳ್ಳ ಸಾರಲು ಪರಿಮಾತಾಡಲು ಖಡ್ಗುರುಳ್ಳ ಗುರುಕುಲ ವೀರನ ಸಭೆಯೊಳಗೆ ಗುರುಕುಲ ಭೂಪನ ಜರಿಯುವುದನುಚಿತ ಗುರುಕುಲ ಭೂಪನ ಜರಿಯುವುದನುಚಿತ ದುರಾತ್ಮನೆ ಲೋಕನೆ ಕಠೋರನೆ ದುರಾತ್ಮನೆ ಲೋಕನೆ ಕಠೋರನೆ ಕಡಿದುರುಳ ಸಾರದ ಸಾರುಕಲೀಗ ಬರಿ ಮಾತಾಡದೆ ಕಡಿದುರುಳ ಸಾರದ ಸಾರದ ಸಾರದ. ಎಲ್ಲವೋ ಪುರ ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾದಿತು. ಛೇ ಪಾಪಿ, ಎಚ್ಚರ! ನನ್ನನ್ನು ಈ ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯವು ತನ್ನಲ್ಲಿ ಉದಯವಾಯಿತು. ಕೇಳು ಸುಯೋಧನ, ಎಂದಾದರೂ ಒಂದು ದಿನ ನಿನ್ನ ದುರ್ಬುದ್ಧಿಯನ್ನು ನಾನು ಸರಿಪಡಿಸಿಕೊಳ್ಳುವೆನೆಂದು ಇಲ್ಲಿನವರೆಗೂ ಕಾದು ಎಲ್ಲಿ ತಾನೇ ನಿನ್ನ ದುರ್ಬುದ್ಧಿಯನ್ನ ಸರಿಪಡಿಸಿಕೊಳ್ಳುತ್ತಿ? ರಾಜ್ಯದ ವೈಭೋಗ್ಯದ ಅಷ್ಟಭೋಗ್ಯಗಳ ಈ ಮದದಿಂದ ನೀನು ಹೀಗೆ ಹಾಡುತ್ತಿರುವ. ಕೇಳು ಸುಯೋಧನ, ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಆತನ ಸ್ತಬ್ಧವಾದ ಗದೆಯಿಂದ ತಡೆಯನ್ನು ಮರೆಯಬೇಕಿರುವಂತಹ ಸಂದರ್ಭದಲ್ಲಿ ಅದನ್ನು ತಡೆಯಬೇಕೆಂತಲೇ ಈ ಬಿಲ್ಲನ್ನು ಹಿಡಿದಿಟ್ಟುಕೊಂಡಿದ್ದೆ. ಇನ್ನು ಮುಂದೆ ಈ ಬಿಲ್ಲಿನಿಂದ ಪ್ರಯೋಜನವಿಲ್ಲ. ಈಗಲೇ ಈ ಬಿಲ್ಲನ್ನು ಮುರಿದು ಅನರ್ಥವಾಯಿತು. ಪ್ರಮಾದವಾಯಿತು. ದುರ್ಯೋಧನ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಸಹಾಯ ಎದುರುವಂತಿರುವುದಲ್ಲ. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ಮಡಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಡಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ.
ಕರ್ಣ 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 ಸುಯೋಧನ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನ ಕಣ್ಣಾರ ನೋಡಿರುವೆಯಾ ಅಥವಾ ಕಿವಿಯಾರ ಕೇಳಿರುವೆಯಾ? ಬಿಡುವ ನಿರ್ಧಾರವನ್ನ ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತ ಅವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು. ಎಚ್ಚರ ಸಹೋದರ ದುಶ್ಯಾಸನ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರದ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಬಾ ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿರುವುದು. ಕೊಡು ಸಹೋದರ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈಗಲೇ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗ ಮಾಡಿ ಜಾಗೃತಳ. ಅಪಮಾನ ಅವಮಾನ ಎಂದು ಯಾರಿಗೂ ನಮಸ್ಕಾರ ಮಾಡದಿದ್ದ ನಮ್ಮ ಸಾರ್ವಭೌಮರು ತಾವಾಗಿಯೇ ಸಿಂಹಾಸನದಿಂದ ಇಳಿದು ಬಂದರು ಅಥವಾ ಉರುಳಿ ಬಿದ್ದರು. ಮಾವ ಕೃಷ್ಣ, ನಮ್ಮ ಸಾರ್ವಭೌಮನೆದುರು ನಿನ್ನ ಮಾಯದಾಟ ಧೂಳಿ ಪಟ. ಅನರ್ಥವಾಯಿತು ಚಕ್ರವರ್ತಿ. ದೂತನಾಗಿ ಬಂದ ನನಗೆ ಇಷ್ಟೊಂದು ಮರ್ಯಾದೆಯಿಂದ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ಯಾದರೂ ಅದು ಈ ಭೂಮಾತೆಗೆಂದು ತಿಳಿ. ಬಂದದ್ದಾಯಿತು. ಕೃಷ್ಣ, ದ್ವಾರಕೆಯಲ್ಲಿ ತಂಗಿಯರಾದ ರುಕ್ಮಿಣಿ, ಭಾಮೆ, ಬಲರಾಮ, ರೇವತಿಯರಾದಾಗಿ ಎಲ್ಲರೂ ಕುಶಲವೇ? ಎಲ್ಲರೂ ಕುಶಲದಿಂದಿರುವರು. ಇಲ್ಲಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು ಸೌಖ್ಯದಿಂದಿರುವರೇ ಭಾವ. ಇಲ್ಲಿಯೇ ನಿನ್ನ ಸಮ್ಮುಖದಲ್ಲಿಯೇ ಎಲ್ಲರೂ ಕ್ಷೇಮವಾಗಿಯೇ ಇರುವರು ಮುರಳೀಧರ. ಕೃಷ್ಣ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಹೌದೌದು, ಇರಬಹುದು. ಇದ್ದೇ ಇದೆ ಸಹೋದರ ದುಶ್ಯಾಸನ. ಅಗ್ರಜ, ಆಹಾ, ಯಾರಲ್ಲಿ ನಮ್ಮ ಆಸ್ಥಾನದಿಂದ ರಾಜ ನರ್ತಕಿಯನ್ನು ಬರಮಾಡತಕ್ಕದ್ದು? ಕರುಣಾಳು ಕುರುಭೂಪ ರಾಜೇಶ್ವರ. ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಕುರುಭೂಪ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ನೀಲ ವರ್ಣಧಾರಿ ನೀಲ ವರ್ಣಧಾರಿ ಕೊಳಲನಾದದಿ ಜಗವನೇ ಮರುಳುಗೊಳಿಪ ಮುರಾರಿ ಹರಿ ನರ್ತಕಿಯರೇ ಮತ್ತೊಮ್ಮೆ ಹೇಳಿ. ಪ್ರಮಾದವಾಯಿತು. ಕೃಷ್ಣನಿಗಿವನು ಕಡುವೈರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾ
ಪಿತಾಮಹ, ಹೊರಹರಿವು ಒಂದ ಉದ್ದೇಶವೇನೆಂಬುದನ್ನು ಸಭೆಗೆ ತಿಳಿಸಬಹುದು. ಅಗತ್ಯವಾಗಿ ತಿಳಿಸಬೇಕು. ಪರಮ ಪೂಜ್ಯರಾದ ಆಚಾರ್ಯರು, ಕುರುವೃದ್ಧರಿ ಹಾಗೂ ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವುಗಳು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣ. ಈ ದಿನ ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಾಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ದುರ್ಯೋಧನ, ಕೃಷ್ಣ, ಧರ್ಮ, ನೀತಿ, ಕ್ಷಮೆ, ಸತ್ಯ ಈ 4 ಗುಣಗಳು ಭರತವಂಶದ ಆಧಾರ ಸ್ತಂಭಗಳು. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸ್ನೇಹಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿರುವರು. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ನೀವು ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರತ್ವವನ್ನು ಮರೆತು ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಕಾತುರರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಅಂತಹ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಇದು ಅಲ್ಲದೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸುಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಯನಾಳಿದವರೆಲ್ಲ ಮರಳಿ ಬರರೋ? ಧರಯನಾಳಿದವರೆಲ್ಲ ಮರಳಿ ಬರರೋ? ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ.
ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಈ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ಕರ್ತವ್ಯಗಳನ್ನು ವಿಚಾರಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮ ನಿರೂಪಿಸಿದ ರಾಜ್ಯ ಕಾರ್ಯವನ್ನೂ ನೀವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆಯುವುದೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ತಾತ ತಾತ ದುಡುಕಿನ ದುಡುಕವ ತೊರೆದರಣಿಪ ಕರೆಯಳು ಖ್ಯಾತಿಯ ಪಡಿ ನೀಪ ಕರೆಯಳು ಖ್ಯಾತಿಯ ಪಡಿ ನೀಪ ದುಡುಕದ ದುಡುಕವ ತೊರೆನಿ ಸಾಧಿಸದಿರು ಕೆಲ ವೈರವ ಮರೆತು ಸಾಧಿಸದಿರು ಕೆಲ ವೈರವ ಮರೆತು ಖ್ಯಾತಿಗಳೇ ನಿಸಿದ ಪಾಂಡು ಕನುಜರು ಖ್ಯಾತಿಗಳೇ ನಿಸಿದ ಪಾಂಡು ಕನುಜರು ಮುಳವೈರಿಗೆ ಶಾಂತಿ ತಾತ ನೀಡು ಸಂತಸದಿ ಮುಳವೈರಿಗೆ ಶಾಂತಿ ಇತವ ಬಯಸುವ ಈ ಹಿರಿಯಗಳು ಇತವ ಬಯಸುವ ಈ ಹಿರಿಯಗಳು ದುಡುಕಿನ ದುಡುಕವ ತೊರೆದಿ ದುರ್ಯೋಧನ, ತಾತ ಶಾಂತಿ ಸಂಧಾನದ ಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲಿವೆ. ನಿಮ್ಮಲ್ಲಿ ವಿರೋಧ ಬೇಕಿ? ದುರಭಿಮಾನವನ್ನು ಬಿಟ್ಟು ಅವರೊಡನೆ ಶಾಂತಿಯಿಂದ ಬಾಳು. ಇದೇ ನನ್ನ ಅಭಿಮತ. ತಾತ ಗುರುದೇವ ದೇವತಯ್ಯ ಕೊಂಡಾಡಿ ದೇವತಯ್ಯ ಕುರುಕುಲದ ಏಳಿಗಯ ಕೊಂಡಾಡಿ ದೇವತಯ್ಯ ಗುರುದೇವ ನಾಡು ನಾಡನ್ನು ಕೂಡಿ ಒಡೆದಾಡಿ ನಾಡು ನಾಡಂದು ಕೂಡಿ ಒಡೆದಾಡಿ ಹರಿವರ ಕವ ನೋಡಿ ಬಿಸಿಸಲು ಹರಿವರ ಕವ ನೋಡಿ ಬಿಸಿಸಲು ಏಕೆ ಕೊಂಡಾಡಿ ದೇವತಯ್ಯ
ಗುರುದೇವ ನೀವಿಬ್ಬರೊಂದಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿದ ಜನರಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿದ ಜನರಾಗಿ ಕೊಂಡಾಡಿ ದೇವತೆಯ ಗುರುಕುಲದ ಏಳಿಗೆಯ ಕೊಂಡಾಡಿ ದೇವತೆಯ 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 ದುರ್ಯೋಧನ ಪಿತಾಮಹ ಶಾಂತಿ ಸಂಧಾನಕ್ಕೆ ಬಂದ ಪಾಂಡವರನ್ನು ನಿರಾಕರಿಸಬೇಡ. ಆದರೂ ಅವರು ನಿನ್ನ ಚಿಕ್ಕಪ್ಪನ ಮಕ್ಕಳು. ನಿನ್ನ ಮುಗುಟದ ರಾಜ್ಯವು ನಿನಗೆ ಎಷ್ಟು ಅಧಿಕಾರ ಇರುವುದು ಅವರಿಗೂ ಅಷ್ಟೇ ಹಕ್ಕು ಇರುವುದು. ಆ ರಾಜ್ಯವನ್ನು ಅರ್ಧ ಭಾಗವನ್ನು ಕೊಟ್ಟು ಆಧರಿಸು. ಗುರುದೇವ ಯಾರು ಮಾತನಾಡುತ್ತಿರುವವರು? ಹೋ, ವಿದುರ ಚಿಕ್ಕಪ್ಪ. ನನಗುಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಸುಯೋಧನ, ನನ್ನದು ಅರಣ್ಯ ರೋದನವೇ ಸರಿ. ಏನು ಮಾಡಲಿ, ಕೆಡುವವರನ್ನು ಕಂಡರೆ ಬುದ್ಧಿ ಹೇಳುವುದು ಹಿರಿಯವರ ಕರ್ತವ್ಯವು. ಹೇಳದಿದ್ದರೆ ಪೂರ್ವ ಜನ್ಮದ ಅನುಷ್ಠಾನದಂತೆ ಕರ್ಮವು ಬಂದೊಡ್ಡುವುದು. ಕೇಳಿಸು ಯೋಧನ, ಭೀಷ್ಮ ದ್ರೋಣಾದಿಗಳಿಗಿನ್ನಂದು ನಾನು ಹೆಚ್ಚಿಗೆ ಹೇಳಲಾರೆ. ಇಡೀ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ತಾನೇ ಇಟ್ಟುಕೋ. ಸ್ವಲ್ಪ ರಾಜ್ಯವನ್ನಾದರೂ ಪಾಂಡವರಿಗೆ ಕೊಡು, ಅಷ್ಟೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಲ್ಲಿ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೋ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟತ್ವ. ನಾನದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ಹಾಗಲ್ಲ, ಕೇಳು ಕೃಷ್ಣ. ಭರತ ಕಂಡವ ಜಯಿಸಿ ಅರುಷದಿನ್ ಕುರುಕುಲವ ಪಾಲಿಸುತ್ತಿರ್ಪ ಯನಗದಾರು ಸಾಟಿ ಭಂಡ ಭೀಮನ ಗುಂಡಿಗೆಯ ಸೀಳರು ಎನ್ ಅನುಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವ ಪಡೆದ ಈ ಕರ್ಣನಿಗದಾರು ಸಾಟಿ
ಅಸಮಬಲಶಾಲಿಗಳು ಅಸಮಬಲಶಾಲಿಗಳು ಭೀಷ್ಮದ್ರೋಣಾದಿಗಳು ಸಾಹಸದಿ ಸದೆ ಪಡಿವರು ಮಕುಟವರ್ಧನರು ಕೃಷ್ಣ 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 ನಮ್ಮೀರ್ವರನ್ನು ಸದೆಬಡಿಯಬೇಕೆಂದಿರುವನಲ್ಲವೇ ಆ ನಿನ್ನ ಬಂಡ ಭೀಮ ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ಓದಿಸಬೇಕೆಂದಿರುವನಲ್ಲವೇ ಆ ನಿನ್ನ ಮಿತ್ರ ಅರ್ಜುನ ಅದು ದುರಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಲು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಭಿಮಾನ. ನಾವೇ ಸಮರ್ಥರು ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಯುದ್ಧದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಈಗಲಾಗದು ರಾಜ್ಯವನ್ನ ನಾಡು ದೊರಕದು, ಆಡಿಗೋಗಲು ಈಗಲಾಗದು ರಾಜ್ಯವನ್ನ. ವ್ಯರ್ಥ ಪಾಂಡವರ ಕುಟ್ಟಿ ಕೊಂದುವನ್ನು ಬೆಟ್ಟಿನಿಲ್ಲದೆ ದರದೊಳಗೆ, ವ್ಯರ್ಥ ಪಾಂಡವರ ಕುಟ್ಟಿ ಕೊಂದುವನ್ನು ಬೆಟ್ಟಿ ನಿಲ್ಲುವನ್ನು ದರದೊಳಗೆ, ಬೆಟ್ಟಿ ನಿಲ್ಲುವನ್ನು ದರೆಯೊಳಗೆ, ನಾ ಬೆಟ್ಟಿ ನಿಲ್ಲುವನ್ನು ದರೆಯೊಳಗೆ. ಕೃಷ್ಣ, ನಿನ್ನ ದಾರಿಗೆ ಬರಲು ನಾವೇನು ಬಳೆ ತೊಟ್ಟು ನಿಂತಿಲ್ಲ. ಶತ್ರುವಿನ ದಾಹ ಕೋಪದ ಆರ್ಭಟದ ಮುಂದೆ ನಿನ್ನ ಚೆಲ್ಲಾಟ ಸಲ್ಲದು. ಇದು ಗೋಪಿಕಾಂಗ್ಯನಿಯರ ವನನಂದನವಲ್ಲ. ಮೃತ್ಯು ಪಂಜರ. ಎಚ್ಚರ ತಪ್ಪಿ ನಡೆದರೆ ಹಿಂದಿಲ್ಲ. ಒಂದು ದಾರಿಯ ಹಿಡಿದು ನಡೆ, ಇಲ್ಲವಾದರೆ ಸಹೋದರ ಎಚ್ಚರ. ಸಹೋದರ ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾ ಸನ್ನತನಾಗಿರುವನು. ಸಮರವೇ ಸಿದ್ಧ, ಸಮರವೇ ಸಿದ್ಧ. ಬಾಬಾ ದುರ್ಯೋಧನ, ಸಹಜನರ ಬರ ಪಡೆದು ವಿರೋಧಿಗಳ ಗೆಲ್ಲುವೆ, ಸನಾತನರ ಬರ ಪಡೆದು ವಿರೋಧಿಗಳ ಗೆಲ್ಲುವೆ.
ಅದಾರ್ಯರು ತರಾತರದಿ ಕೊಲ್ವೆ ಬೈಲಿಗಾಲು ತುರದಿ ಪಿಡಿದು ಬಲಿಯಲ್ಪಡುವೆ ಮರದಲ್ಲಿ ಬೈಲಿಗಾಲು ಪಿಡಿದು ಬಲದಿ ಬಲಿಯಲ್ಪಡುವೆ ಮರದಲ್ಲಿ ಸರಾತನರ ಹೊರ ಪಡೆದು ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ. ಕೃಷ್ಣ ಇವತ್ತ ಮತಿಗೆ ಬಂದಾಗ ಸಮರಕ್ಕೆ ಸಿದ್ಧವಾಗುವುದು ಸತ್ಯವಂತ ಧರ್ಮ. ಆ ನಿನ್ನ ಪಾಂಡವರು ವೀರರೇ ಆಗಿದ್ದರೆ ಸಮರಕ್ಕೆ ಸಿದ್ಧವಾಗುವಂತೆ ತಿಳಿಸು. ನೀನಿನ್ನು ಕಾಲಹರಣ ಮಾಡದೆ ಹೋಗುವುದೇ ಲೇಸು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟನ್ನವು ರುಚಿಸುವುದಿಲ್ಲ. ಚರಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳೇ ಚರಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳೇ ಮತಿಗೆಟ್ಟು ನುಡಿಮಿರೇ ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿಮಿರೇ ಮಹಾರಥಿಕರೆಂದೆನಿಸಿ ಗುರುಳ ಪಾರ್ಥನ ಶಿರವಂ ಅರಿವ ತನಕ ಗುರುಳ ಪಾರ್ಥನ ಶಿರವಂ ಅರಿವ ತನಕ ಗುರುಳ ಪಾರ್ಥನ ಶಿರವಂ ಅರಿವ ತನಕ ಶಾಂತಿಯೇ ಹಂಗಾಧಿಪಜೇ ರಾಜೇಂದ್ರ ಕರ್ಣ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು. ಆದರೆ ನಮ್ಮಂತ ವೀರರಿಗಲ್ಲ. ನೀನು ಇವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯ? ಇದು ನಿನ್ನ ಧರ್ಮವೇ ಅಂಗಾಧಿಪತಿ? ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಬಲೆ ಅಂಗಾಧಿಪ, ಸರಿಯಾಗಿ ಹೇಳಿದೆ. ನಿನ್ನ ದರ್ಪದ ನುಡಿಗಳಿಂದ ಯದುಪತಿಯ ಕಂಠವು ಬಿಗಿದಂತಾಯಿತು. ಬೇರೆ ಮೀರಿದು ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ದುರ್ಯೋಧನ. ಭಾರತ ಭೂಮೇಶ ಜಯಿಸಿ ದುರಸ ಭಾರತ ಭೂಮೇಶ ಜಯಿಸಿ ದುರಸ ಸಮಾನ ಸೌಖ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೇಶ ಜಯಿಸಿ ದುರಸ ಜಯಿಸಿ ದುರಸ. ಯೋಧನ ಕರೆಸಿಗದಿ ಅನುಜಾತರ ಕರೆಸಿಗದಿ ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ನೀರ. ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ನೀರ. ವೈರವನೆ ನೀಗಿ ನಿಮ್ ಸೈರನೆಯ ತಾಳೈ. ವೈರವನೆ ನೀಗಿ ನಿಮ್ ಸೈರನೆಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ತರುಣ ಗುಣಯುತ ನೆಲೆಸಿ ಹೊರೆಯೈ ಧರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ತರುಣ
ದುರ್ಯೋಧನ, ಕೃಷ್ಣ, ಈ ನಿನ್ನ ಬಂಧುಗಳು, ಗುರು ಹಿರಿಯರು, ಸಹೋದರರು, ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವಿಯೇಕೆ? ಪಾಂಡವರು ನಿಮ್ಮ ತಂದೆಯವರ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು ದುರ್ಯೋಧನ, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳ ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸಿಕೊಳ್ಳುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟಾರ್ಥವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರು ಹುವಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ನೀ ಕೃಷ್ಣ, ಪುರುಷ ಪ್ರಧಾನರೆಂದರು ಹುವಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ನೀ ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿರ್ತೋಡೆ. ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ತೋಡೆ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿರ್ತೋಡೆ. ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ತೋಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಕೆಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ಕೃಷ್ಣ, ಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ಷಂಡರಲ್ಲವ ಸಭೆಯಾಳ್ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ದಂಡರ ಬೇಳ್ ಮಾಧವ ಮಾಧವ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಕಾರ್ಯ ನನ್ನಿಂದಾಗದು. ಕೃಷ್ಣ, ಪಾಂಡವರು ರಾಜ್ಯವನ್ನು ವಹಿಸುವುದರೆ ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ.
ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದಿಯ ವೀರ ಕಟ್ಟಾಳು ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ, ಓ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟನು ಈ ಛಲವನ್ನು. ಹೇಳು ಕೃಷ್ಣ, ಭೂತ ಪ್ರೇತಗಳ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕದರಕ್ಕೆ ಕಾಲ್ ಕೆರೆದು ನಿಂತರು ಸರಿಯೇ? ಕಲಿಯಂಶದಿಂದ ನಿರ್ಮಿತವಾದ ಈ ಹಸ್ತಿನಾವತಿಯ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ? ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾವತಿಯ ಮಣಿಮಕುಟ ರತ್ನ ಸಿಂಹಾದೀಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ? ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನೆ ಕೇಳಿ ಕೃಷ್ಣ. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನೆ ಕೇಳಿ. ಕೆಟ್ಟರೂ ಸರಿಯ ಹೆದೆಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯ ನಾವು ಕೃಷ್ಣ. ಕೆಟ್ಟರೂ ಸರಿಯ ಹೆದೆಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯ ನಾವು. ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿ ಮೆರವೆ ಜನ್ ವೈರಿ ಕುಲವ ಕೃಷ್ಣ. ಅಟ್ಟಹಾಸದಿಂದ ಭುಜವ ತಟ್ಟಿ ಗಟ್ಟಿ ಮೆರವೆ ಜನ್ ವೈರಿ ಕುಲವ. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನೆ ಕೇಳಿ. ಕಡೆಯ ನಿರ್ಧಾರ ಬೇಳ್ವೆ ಕೃಷ್ಣ. ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ಛಲವನ್ನು ಕೊಡೆನು ಅಲ್ಲವೇ ಮಾನವ? ಗುರು ಬಲರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ಛಲವನ್ನು ಕೊಡೆನು. ಆಕಾಶ ಭೂಮಂಡಲವೇ ಕರೆದು ಬಾಯ್ ಹಿರಿಯಲಿ ಕೃಷ್ಣ. ಆಕಾಶ ಭೂಮಂಡಲವೇ ಕರೆದು ಬಾಯ್ ಹಿರಿಯಲಿ. ರಾಜ್ಯವನ್ನು ಬಯಸುವವರು ಎನ್ನಳ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎನ್ನಳ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನೆಗೆ. ಕಡೆಯ ನಿರ್ಧಾರ ಬೇಳ್ವೆ ಕೃಷ್ಣ. ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಮಾನವ? ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆವು ಕೃಷ್ಣ. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆವು. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳ್ವೆ
ಪಾಂಡವರೊಡೆಯನಿಗೆ ಕೆಟ್ಟರು ಸರಿಯ ಎದೆಗೆಡದೆ ಬೆಟ್ಟುಗಳನ್ನು ಗುರು ಭೂಮಿಯನ ಕೆಟ್ಟರು ಸರಿಯ ಎದೆಗೆಡದೆ ಬೆಟ್ಟುಗಳನ್ನು ಗುರು ಭೂಮಿಯನ ಅಟ್ಟಹಾಸದಿಂದ ಭುಜವ ತಟ್ಟಿ ಬೆಟ್ಟಿ ಮೆಲವೆಯನ್ ವೈರಿ ಕುಲವ ಅಟ್ಟಹಾಸದಿಂದ ಭುಜವ ತಟ್ಟಿ ಬೆಟ್ಟಿ ಮೆಲವೆಯನ್ ವೈರಿ ಕುಲವ ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳ್ವೆ ಕಡೆಯ ನಿರ್ಧಾರ ಬೇಳ್ವೆ ಕಡೆಯ ನಿರ್ಧಾರ ಬೇಳ್ವೆ ಕೃಷ್ಣ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕದು ಕೃಷ್ಣ. ಛಲ ತೊಟ್ಟು ಮಾಡುವೆ ಯುದ್ಧ ಖಡ ಖಂಡಿತ, ಸತ್ತರೆ ಸಾವಿಧ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹಾಗೂ ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ಹೇಳುವುದು. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳೊಳ್ಸೈರಡೆ ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳೊಳ್ಸೈರಡೆ ಅದಕ್ಕಿಂತ ಹೊದರುವೆ ಇದೇ ಮಾತು ಹೊಗಳುವೆ, ಅದಕ್ಕಿಂತ ಹೊದರುವೆ ಅದೇ ಮಾತು ಹೊಗಳುವೆ. ಕುಲಹೀನ ಕುಲವ ಮರೆತೆಯ ದುರದಳು ಕಡಿಯದೆ ಬಿಡುವುದೇ. ಕುಲಹೀನ ಕುಲವ ಮರೆತೆಯ ದುರದಳು ಕಡಿಯದೆ ಬಿಡುವುದೇ. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳೊಳ್ಸೈರಡೆ ಕದನದಲ್ಲಿ ನಿಂದ ದುರ್ಯೋಧನ ಕದನದಲ್ಲಿ ನಿಂದ ಮಧುವನಡಗಿಪ ಚದುರದನು ಮರುಳೆ ಮುಂದ ಮತಿಯಂತೆ ಮುಂದನರಿಯದೆ ಮುಂದ ಮತಿಯಂತೆ ಮುಂದನರಿಯದೆ ನಂದುಗವ ಪಡುವೆ ನಂದುಗವ ಪಡುವೆ. ಸಾರು ನಾ ಸೈಸೆ ಈ ನಿನ್ನ ಮೋಸ, ಸಾರು ನಾ ಸೈಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಕೊಡವಿಯೊಳ್ ಅಡಗಿದೆ ಕೆಡುಗನೆ. ಪರಮ ಪುರುಷನೆಂಬ ಬಿರುದನು ಕೊಡವಿಯೊಳ್ ಅಡಗಿದೆ ಕೆಡುಗನೆ. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳೊಳ್ಸೈರಡೆ. ಅನುಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ ದುರ್ಯೋಧನ, ಕೃಷ್ಣ. ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆ ಇದ್ದಿದ್ದೇನೆ. ಯಾರಿಗೋ? ಅದನ್ನು ನನ್ನ ಬಾಯಿಂದ ಕೇಳಬೇಕೆ? ಸಾರ್ವಭೌಮರಿಗೆ. ಏನೆಂದು? ಸಾರ್ವಭೌಮ, ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಆಗಲೇ ಮುಖ್ಯ ಸಲಹೆ ನೆತ್ತಿರುವರು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಈ ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವರೆ ಮಂದಮತಿಗಳ? ನಿನ್ನನ್ನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯ? ಮೂಢ ವ್ಯರ್ಥ, ಅದು ನಿನ್ನಿಂದಾಗದು. ಈಗ ಬಂಧಿಸಿರಿ ಕೃಷ್ಣ. ಸಹೋದರ ಬಡಿದು ಬಂಧಿಸು ನನ್ನು. ಒಲ್ಲ ಹೇಳಿ ಎಂಬಲ್ಲ ಮಾಯೆ ಅನ್ನಂಗನ್ನು ನಾನು ಬಂಧಿಸುವೆ.
ಮಾಯೆ ಮಾಯೆ ಅಲ್ಲೋ ಕೃಷ್ಣ ಇಲ್ಲಿ ಮಾಯೆ ಅಣ್ಣ ಕತ್ತಿಯನ್ನು ತಿರುಗಿಸ